ಎಷ್ಟು ಹಸುಗಳಿದೆ ಅಕ್ಕ ನಿಮ್ಮ ಹತ್ರ ಇವಾಗ? 15 ಹಸು ಇದಾವೆ. 15 ಹಸು. ಡೈಲಿ ಎಷ್ಟು ಲೀಟರ್ ಹಾಲು ಹಾಕ್ತೀರಾ? ಪರ್ ಡೇ ಒಂದು ಟೈಮ್ಗೆ 100 ಲೀಟ್ರು 180 ಲೀಟ್ರ್ ಗಟ್ಟಲೆ ಹಾಕಿದ್ದೀವಿ. ಅಂದರೆ ನಾವು ಅವರೇಜ್ ತೊಗೊಳ್ಳೋದಾದರೆ ಒಂದು ದಿನಕ್ಕೆ 80 ಲೀಟ್ರ್, ಒಂದು ಟೈಮ್ಗೆ 80 ಲೀಟ್ರು. ಒಂದು ಟೈಮ್ಗೆ 80 ಲೀಟ್ರು. 2 ಟೈಮಿಂದ 160 ಲೀಟ್ರು. ಡೈರಿ ಗೌರ್ಮೆಂಟ್ ಡೈರಿಗೆ ಹಾಕ್ತೀರಾ ಪ್ರೈವೇಟ್? ಇಲ್ಲ, ನಾವು ಅಕ್ಷಯಕಲ್ಪ ಆರ್ಗ್ಯಾನಿಕ್ ಅಲ್ಲೇ ಕಳಿಸ್ತಾ ಇದ್ದೀವಿ ಮಿಲ್ಕು. ಅಂದರೆ ಒಂದು ನಮ್ಮ ಮನೆ ತೋಟದ ಮನೆ ಆಗಿರೋದ್ರಿಂದ ನಮಗೆ ತೊಗೊಂಡೋಗೋಕ್ಕೆ ಇದು ಮಾಡೋಕ್ಕೆ ಹಿಂಸೆ ಆಗುತ್ತೆ ಮಳೆಗಾಲದಲ್ಲೆಲ್ಲನೂ. ಒಂದು ದೃಷ್ಟಿಯಿಂದ ಅಕ್ಷಯಕಲ್ಪ ಆರ್ಗ್ಯಾನಿಕ್ ಕಳಿಸ್ತಾ ಇದ್ದೀವಿ. ಮೇಕೆಗಳು ಎಷ್ಟಿದ್ದಾವೆ? ಮೇಕೆಗಳು ಒಂದು 12 ಇದ್ದಾವೆ. ಸುಮ್ಮನೆ ಜೊತೆಗಿರಲಿ ಅಂತ. ಏನಂದರೆ ಹಾಲು ಇದ್ದಾಗ ನಮಗೆ ಆದಾಯ, ಒಟ್ಟಿಗೆ ಸೆಮೆನ್ ನಿಂತ್ಕೊಂಡು ಗಬ್ಬ ನಿಂತ್ಕೊಂಡಾಗ ಆ ಟೈಮಲ್ಲಿ ನಮಗೆ ಮೇವು ಹಿಂಡಿ ಎಲ್ಲ ಕೈಯಿಂದ ಹಾಕ್ಬೇಕಾಗುತ್ತೆ. ಆ ಟೈಮಲ್ಲಿ ಇದ್ರ ಆದಾಯದಲ್ಲಿ ನಾವು ಸಾಕೊಂಡು ಹೋದ್ರೆ 2 ಮಾರಿದ್ರೂ ನಾವು ಮೇಂಟೈನ್ ಮಾಡ್ಕೋಬೋದು ಅನ್ನೋ ದೃಷ್ಟಿಲಿ ಅದನ್ನು ಶುರು ಮಾಡಿದ್ದೀವಿ ಅಷ್ಟೇ. ಮೇಕೆಗಳನ್ನ ಓಕೆ. ನೀವೇ ಸೇಲ್ಸ್ ಮೇಡಮ್ ಹಾಕ್ತೀರಾ? ಇಲ್ಲ, ಒನ್ ಟೈಮ್ ರಾಗಿ ಹುಲ್ ಕೊಡ್ತೀವಿ ಮೇಕೆಗೆ. ಅದು ಈಸಿ ಮೇಂಟೆನೆನ್ಸು. ಹೆಂಗೆ ಅಂತಂದರೆ ಒಂದು ಟೈಮ್ ರಾಗಿ ಹುಲ್ ಕೊಟ್ಟು ಸ್ವಲ್ಪ ಫೀಡ್ ಕೊಟ್ಟರೆ ನೀರು ಕುಡ್ಕೊಂಡಿರ್ತವೆ. ಒಂದು ಸ್ವಲ್ಪ ರಾತ್ರಿ ಹೊತ್ತು ಹಸಿ ಮೇವು ಕೊಡ್ತೀವಿ. ರಾಗಿ ಹುಲ್ಲು 2 ಟೈಮ್ ಕೊಟ್ಟರು ಏನು ತೊಂದರೆ ಇಲ್ಲ. ನಮ್ಮದೇ ನೇಪಿಯರ್ ಇರುತ್ತೆ, ಅದನ್ನು ಕಟ್ ಮಾಡಿ ಹಾಕ್ಬಿಡ್ತೀವಿ. ಈಗ ಮೇಕೆದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಏನು ಹೇಳ್ತಾರೆ, ಈಗ ಕುರಿಗಳು ನನ್ನಲ್ಲಿ ಮಾತ್ರ 6 ಕುರಿ ಹೆಣ್ಣು ಗುರಿ ಇದೆ, ಇನ್ನೊಂದು 6 ಟಗರುಗಳಿದ್ದಾವೆ. 2 ಬೀಟಲ್ಸ್ ಹಾಕಿದ್ದೀವಿ, ಹೆಣ್ಣು ಹಾಡು ಬೀಟಲ್ ತಿಳಿದು. ಅದನ್ನು ಏನು ಹೇಳ್ತಾರೆ, ಜಾಸ್ತಿ ಮಾಡಬೇಕು ಅಂದರೆ ಒಂದು ಐಡಿಯಾಲಜಿ ಬೇಕಲ್ವಾ. ಸೊ ಅದಕ್ಕೆ ಕಮ್ಮಿಯಾಗಿ ಶುರು ಮಾಡಿದ್ದೀವಿ. ನೋಡೋಣ ಮುಂದಕ್ಕೆ ಎಷ್ಟು ದೊಡ್ಡದಾಗುತ್ತೆ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮೇವುಗಳು ಏನಾಗ್ತಾರೆ ಹಸುಗಳಿಗೆ? ಸೈಲೇಜೆ. ನಾವು ಏನು ಯಾವ ಮೇವನನ್ನು ಒಂದು ಕಡ್ಡಿ ಮೇವು ಕುಯ್ಯೋದು ಇಲ್ಲ, ಒಂದು ಕಡ್ಡಿ ಕಟ್ ಮಾಡೋದು ಇಲ್ಲ. ಏನು ಪೂರ್ತಿ ಯಾವಾಗ ಮೇವು ರೇಟ್ ಇಳಿದಿರುತ್ತೆ ಆಗ ಒಂದು 50 ಟನ್ ಹಿಡಿಯೋ ಕೆಪಾಸಿಟಿ ಫುಲ್ ಸ್ಟೋರೇಜ್ ಮಾಡ್ಕೊಂಡಿದ್ದೀವಿ. ಮೇವು ರೇಟ್ ಇಳಿದಾಗ ತುಂಬಿಸ್ಕೊಂಡ್ಬಿಡ್ತೀವಿ. ಮೇವು ರೇಟ್ ಅಪ್ಪಿದ್ದಾಗ ತುಂಬಿಸ್ಕೊಳಕ್ಕೆ ಹೋಗಲ್ಲ. ಒಂದು ವರ್ಷದಲ್ಲಿ 2-3 ಸಲ ಮೇವು ರೇಟ್ ಇಳಿಯುತ್ತೆ. ಆ ಟೈಮಲ್ಲಿ ಒಂದು 5-6 ಲಕ್ಷ ರೂಪಾಯಿ ನಮ್ಗೆ ಎಷ್ಟು ನಮ್ಗೆ ಆಗುತ್ತೆ ಅಷ್ಟು ಮೇವು ತುಂಬಿಸ್ಕೊಂಡ್ಬಿಡ್ತೀವಿ. 6 ತಿಂಗಳಾದರೂ ಆ ಮೇವೇನು ಕೆಡಲ್ಲ. ಆ ರೀತಿ ಸ್ಟೋರೇಜ್ ಮಾಡ್ತೀವಿ, ನಾವೇ ಮಾಡ್ಕೋತೀವಿ. ಮೇಯ್ನ್ ಇನ್ಕಮ್ಮು ಹಸುಗಳಲ್ಲಿ ವರ್ಷಕ್ಕೆ ಕಮ್ಮಿ ಅಂದರೂ 3-4 ಕರುಗಳನ್ನ ಗಬ್ಬ ಮಾಡ್ಕೋಬೇಕು. ಆ ಒಂದು ಈಗ ಮುಂದಿನ ವರ್ಷ ಈ ದಿನಕ್ಕೆ 1.5 ಲಕ್ಷಕ್ಕೆ ಮಾರ್ತೀನಿ ನಾನು. ಸೊ ನಾವು ಏನು ಇನ್ಕಮ್ ಅಂತ ಅಂದರೆ ಕರುಗಳ ಆದಾಯ ಇರುತ್ತೆ. ಹಸುನಲ್ಲಿ ಏನು ಲಾಸ್ ಬರಲ್ಲಪ್ಪ. 1 ಟೈಮ್ ಖರ್ಚಾದರೆ 1 ಟೈಮ್ ನಿಮ್ಗೆ ಆದಾಯ ಅಂತ ಉಳ್ಕೊಳ್ಳುತ್ತೆ. ನಾವು 1 ತಿಂಗಳಿಗೀಗ 1 ಲಕ್ಷದವರೆಗೂ ಅರ್ನ್ ಮಾಡ್ತಾಯಿದ್ದೀವಿ. ನಮಗೇನು ತೊಂದರೆ ಇಲ್ಲ. 0ಇಂದ ಶುರು ಮಾಡಿದ್ದು ನಾವು ಇಷ್ಟಾಗಿದೆ ಅಂದರೆ ಎಲ್ಲ ಅದರದ್ದೇ ಕೃಪೆ. ನಾವು ಮಾಡೋಕ್ಕೆ ಶುರು ಮಾಡಿದಾಗ ನಮ್ಮನ್ನು ಅಂದವರು ಆಡ್ದವರೆಲ್ಲ ನಿಂತ್ಕೊಂಡು ನೋಡ್ತಾರೆ, ಓ ಇವ್ರು ಮಾಡಿದ್ರಲ್ವ ಅಂತ. ಖುಷಿ ಇದೆ ನಮಗೆ. ನಾವು ದನ ನಮ್ಮ ದನ ಕಾಯೋರು ಅಂತ ಅಂದಿದ್ದಾರೆ, ಬೇರೆ ಬೇರೆ ನೆಗೆಟಿವ್ ಟಾಕ್ಸ್ ಎಲ್ಲ ಹಾಡಿದ್ದಾರೆ. ಬಟ್ ನಮಗೇನು ಯಾವತ್ತೂ ಬೇಜಾರಾಗಿಲ್ಲ. ನಾವು ಹಸು ಮೇಯಿಸ್ತಿದ್ದೀವಿ, ದನ ಕಾಯ್ತೀವಿ, ನಾವು ಖುಷಿಯಿಂದನೇ ಹೇಳ್ಕೊತೀವಿ. ಇದು ತಪ್ಪೇನೆ ಮಾರ್ತೀವಿ ನಾವು. 1 ತಿಂಗಳಿಗೆ 15,000-16,000 ರೂಪಾಯಿ ಒಂದು ಲಾರಿ ಸಗಣಿ ನಮ್ಮ ತಪ್ಪೇನು ಮಾರ್ತೀವಿ ನಾವು. ಬೆಂಗಳೂರಿಗೆ ಹೋದ್ರೆ ತಿಂಗಳಲ್ಲಿ 20,000 ದುಡ್ಡು ಉಳ್ಸೋಕ್ಕಾಗಲ್ಲ. 50,000 ಸಂಬಳ ತೊಗೊಂಡು ನಾವು ಮನೇಲಿ ತಿಂದ್ಕೊಂಡು ಮನೇಲಿ ಇದು ಮಾಡ್ಕೊಂಡು ಬರೀ ತಪ್ಪೇಲಿ 20,000 ದುಡಿತೀವಿ 1 ತಿಂಗಳಿಗೆ. ನಮಗೇನು ಹಸು ಯಾವತ್ತೂ ಲಾಸ್ ಅಂತ ಏನಿಲ್ಲ, ಆದಾಯ ಇದೆ, ತೊಂದರೆ ಇಲ್ಲ. ಒಳ್ಳೆ ಶಿಸ್ತಾಗಿರೋ 4 ಕಸ ಕಡ್ಕೊಂಡ್ರು ಬೆಂಗಳೂರು ಜೀವನನ ಹಳ್ಳಿಲಿ ಮಾಡ್ಬೋದು.